ಈ ಕಾಡಿನ ಹಣ್ಣು ತುಂಬಾನೇ ಬೆಲೆ ಬಾಳುವಂತದ್ದು. ನಾನಿಲ್ಲಿಂದ ತುಂಬಾ ಹಣ್ಣುಗಳನ್ನ ತಗೊಂಡ್ ಹೋಗ್ಬೇಕು ಅಂತಿದೀನಿ. ಆದ್ರೆ ಈ ಚೀಲದಲ್ಲಿ ಎಷ್ಟು ಹಣ್ಣು ತುಂಬುತ್ತೆ ನನಗಂತೂ ಗೊತ್ತಿಲ್ಲ. ಅದಕ್ಕೆ ಒಂದ್ಸಲ ಪ್ರಯೋಗ ಮಾಡೋದಕ್ಕೆ ನೀನ್ ಇದ್ರೊಳಗಡೆ ಕೂತ್ ನೋಡ್ತೀಯಾ? ಅದರಿಂದ ಈ ಚೀಲ ಎಷ್ಟು ಭಾರ ಆಗತ್ತೆ ಅಂತ ನನಗೆ ಆವಾಗ ಗೊತ್ತಾಗತ್ತೆ. ಹಾ, ಖಂಡಿತವಾಗ್ಲು. ಇದೇನ್ ಮಾಡ್ತಿದ್ದೀರಾ? ಈ ಹಗ್ಗನ ಬಿಚ್ಚಿ. ಎರಡರಷ್ಟು ಕೆಲಸ ಮಾಡಿದ್ರೆ 4ರಷ್ಟು ಫಲ. ಒಂದ್ ಸ್ವಲ್ಪ ಹೊತ್ತಿನ ವಿಷಯ ಅಷ್ಟೇ. ನಾನು ಈಗಾಗ್ಲೇ ನಿನಗೆ ಇಷ್ಟು ದಿನ ತಿನ್ಸಿದೀನಿ, ಆರಾಮ್ ಮಾಡ್ಸಿದೀನಿ. ನೀನ್ ಇಲ್ಲ ಅನ್ನೋಕ್ಕಾಗಲ್ಲ. ಅಯ್ಯೋ, ನನ್ನನ್ ಬಿಡ್ಸಿ. ಇದೇನ್ ಮಾಡ್ತಿದ್ದೀರಾ ನೀವು? ಕಾಪಾಡಿ, ಕಾಪಾಡಿ, ಕಾಪಾಡಿ. ಶಬ್ಬಾಷ್. ಯಾರಾದ್ರೂ ಕಾಪಾಡಿ. ಚಿಕ್ಕಪ್ಪ, ನನ್ನ ಇಲ್ಲಿಂದ ಕರ್ಕೊಂಡೋಗಿ. ಹೆದರ್ಬೇಡ. ನಿನ್ನ ಅಕ್ಕ ಪಕ್ಕ ಬಿದ್ದಿರೋ ಚಿನ್ನಾಭರಣಗಳಲ್ಲಿ ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಈ ಕಡೆ ಎಸಿತಾ ಇರೋ ಸಾಕು. ಅಲ್ಲಿರೋದನ್ನೆಲ್ಲ ಎಸಿತಿರು, ನಾನು ನಿನಗೆ ದಾರಿ ತೋರಿಸ್ತೀನಿ. ಇವಾಗಾದ್ರೂ ಹೇಳಿ ಚಿಕ್ಕಪ್ಪ. ಮೂರ್ಖ ಬಾಲಕ, ನಿನಗೆ ಅಕ್ಕ ಪಕ್ಕ ಅಸ್ಥಿ ಪಂಜರಗಳು ಕಾಣಿಸ್ತಾ ಇಲ್ವಾ? ನಿನಗಿಂತ ಮುಂಚೆ ಎಷ್ಟೋ ಜನ ಹದ್ದುಗಳಿಗೆ ಭೋಜನ ಆಗಿದ್ದಾರೆ. ಈಗ ನಿನ್ನ ಸಮಯ ಬಂದಿದೆ. ಇದೇನ್ ಮಾಡ್ತಿದ್ದೀರಾ ಚಿಕ್ಕಪ್ಪ? ನಾನ್ ನದಿಗೆ ಹಾರಿದ್ರೆ ಒಂದ್ ಪಕ್ಷ ಬದುಕೊಂಬೋದು. ಇಲ್ಲಾಂದ್ರೆ ಖಂಡಿತವಾಗ್ಲು ಇದು ನನ್ನನ್ನ ಒಂದ್ ಮೂಳೆನೂ ಬಿಡ್ದಂಗ್ ತಿನ್ಬಿಡುತ್ತೆ. ಮಕ್ಳೇ, ಇದ್ಯಾವ ನದಿ ಅಂದ್ರೆ ಸುಮನ್ ಊರಿನ ಪಕ್ಕ ಹರಿತಾ ಇದ್ದಿದ್ದು. ಮತ್ತೆ ನಿಮ್ಗೆಲ್ಲ ಕತೆ ಶುರು ಮಾಡಿದಾಗ ಮೀನಿನ ಬಗ್ಗೆ ಹೇಳಿದ್ ನೆನ್ಪಿದೆ ಅಲ್ವಾ? ಅದೇ ಸುಮನ್ ಊಟ ಹಾಕ್ತಾ ಇದ್ದಿದ್ದು. ಅದೇ ನದಿ ಆಗಿದ್ರೆ ಆ ಮೀನಿನ ಮನೆ ಕೂಡ ಇದೇ ನದಿ ಆಗಿರತ್ತಲ್ವಾ? ಅದು ಸರಿಯಾದ ಸಮಯಕ್ಕೆ ತನ್ನ ಗೆಳೆಯನ್ನ ಕಾಪಾಡೋದಿಕ್ಕೆ ಆ ಮೀನಲ್ಲಿಗೆ ಬಂದೇ ಬಿಡ್ತು. ಧನ್ಯವಾದ ಗೆಳೆಯ. ಇವತ್ ನಿನಗೆ ಕೊಡಕ್ಕೆ ನನ್ನ ಹತ್ರ ಏನೂ ಇಲ್ಲ. If you like this video, subscribe to our channel Murthy Media.